ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ಬನವಾಸಿಯ 1500 ವರ್ಷಗಳ ಹಿಂದೆ ನಿರ್ಮಾಣವಾದಂತಹ ಕದಂಬರು ನಿರ್ಮಿಸಿದಂತಹ ಮಧುಕೇಶ್ವರ ದೇವಾಲಯದ ಮುಂದಿದ್ದೀವಿ. ಇವತ್ತು ನಾವು ಮಧುಕೇಶ್ವರ ದೇವಾಲಯದ ಬಗ್ಗೆ ಹಾಗೂ ಅದರ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ. ಈ ದೇವಾಲಯವನ್ನು ಪ್ರಸಿದ್ಧ ಶಿಲ್ಪಿಯಾದಂತಹ ಅಮರಶಿಲ್ಪಿ ಜಕಣಾಚಾರ್ಯವರು ನಿರ್ಮಿಸಿದಾರೆಂದು ಒಂದು ನಂಬಿಕೆ ಇದೆ. ಹಾಗೆಯೇ ಇದು ವರದಾ ನದಿಯ ತೀರದಲ್ಲಿರ್ತಕ್ಕಂಥದ್ದು. ಈ ಪ್ರಸಿದ್ಧ ದೇವಾಲಯದ ಮುಂದೆ ಇರ್ತಕ್ಕಂಥದ್ದು ಈ ದೀಪಸ್ತಂಭ ಹಾಗೂ ಧ್ವಜಸ್ತಂಭ. ಈ ಧ್ವಜಸ್ತಂಭಗಳ ಅಳತೆ ಬಂದ್ಬಿಟ್ಟು 40 ಅಡಿ. ಇವು ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಿವೆ. ಈ ಮಧುಕೇಶ್ವರ ದೇವಾಲಯವು 1500 ವರ್ಷಗಳ ಹಿಂದೆ ವಿವಿಧ ರಾಜಮನೆತನಗಳ ಕಾಲದಲ್ಲಿ ಸಂಪೂರ್ಣವಾಗಿ ನಿರ್ಮಾಣವಾದಂತಹ ದೇವಾಲಯ. ಇದು ಕರ್ನಾಟಕದ 7 ಮುಕ್ತಿ ದೇವಾಲಯಗಳಲ್ಲಿ ಒಂದಂತಕ್ಕಂಥದ್ದು. ಈ ದೇವಾಲಯವನ್ನು ಪ್ರಸಿದ್ಧ ಶಿಲ್ಪಿಯಾದಂತಹ ಅಮರಶಿಲ್ಪಿ ಜಕಣಾಚಾರ್ಯವರು ನಿರ್ಮಿಸಿದಾರೆಂದು ಒಂದು ನಂಬಿಕೆ ಇದೆ. ಈ ಗುರುತುಗಳು ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾದಂಥದ್ದು. ಇಲ್ಲಿ ನೀವು ನೋಡ್ತಕ್ಕಂಥದ್ದು ಸದಾಶಿವೇಶ್ವರನ ಗುಡಿ. ಇದು ವಿಜಯನಗರದ ಸೋತೆ ಅರಸರ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ದೇವಾಲಯ. ಈ ದೇವಸ್ಥಾನದ ಕಂಬಗಳ ಮೇಲೆ ಕನ್ನಡ ಲಿಪಿಗಳಿದ್ದಾವೆ. ಇವುಗಳನ್ನು ನೀವು ಸುಲಭವಾಗಿ ಓದ್ಬೋದು. ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ ಗರ್ಭಗುಡಿಯ ಬಲಭಾಗದಲ್ಲಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಸದಾಶಿವ ಗುಡಿ ಅಲ್ಲದೆ ಇಲ್ಲಿ ಸಹ ಕೇದಾರೇಶ್ವರ, ಶ್ರೀರಾಮ ಗುಡಿ, ಚಿಂತಾಮಣಿ ಗಣಪತಿ, ದಂಡಿರಾಜ ಗಣಪತಿ, ಅರ್ಧ ಗಣಪತಿ ಇವೆಲ್ಲ ದೇವಸ್ಥಾನಗಳನ್ನು ನೀವು ಇಲ್ಲಿ ಕಾಣಬಹುದು.
ಇಲ್ಲಿ ನೀವು ನೋಡತಕ್ಕಂಥದ್ದು ದೇವಾಲಯದ ಗೋಪುರ. ಇದನ್ನು ಕದಂಬ ವಿಮಾನ ಅಂತಲೂ ಕರೀತಾರೆ. ಈ ನಂದಿ ವಿಗ್ರಹವನ್ನು ಹರಿಹರನ ಮಂತ್ರಿಯಾದಂತಹ ಚೌಡಮಾಧವನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು. ಇದು 7.5 ಅಡಿ ಇದೆ. ಇದು ಬಲಗಣ್ಣಿನಿಂದ ಪಾರ್ವತಿನ, ಎಡಗಣ್ಣಿನಿಂದ ಶಿವನ ನೋಡುವ ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ. ನಂದಿ ವಿಗ್ರಹ ಆನಗಲ್ ಕದಂಬರ ಕಾಲಕ್ಕೆ ಸೇರಿದ್ದಾಗಿದೆ. ಈ ದೇವಾಲಯದ ಇನ್ನೊಂದು ವಿಶೇಷ ಅಂದರೆ ತ್ರೈಲೋಕ ಮಂಟಪ. ಇದು ಸಹ ವಿಜಯನಗರ ಅರಸರಾದಂಥ ಸದಾಶಿವರಾಯರು 1638ರಲ್ಲಿ ದೇವರಿಗೆ ಅರ್ಪಿಸಿದ್ದು. ದೇವಾಲಯದ ಗರ್ಭಗುಡಿ ನಿರ್ಮಾಣ ಆಗಿದ್ದು ಕದಂಬರ ಕಾಲದಲ್ಲಿ. ಗರ್ಭಗುಡಿಯ ಮುಂದಿರ್ತಕ್ಕಂಥ ಮಹಾಮಂಟಪವನ್ನು ನಿರ್ಮಾಣ ಮಾಡಿದ್ದು ಮೊದಲಿಗೆ ಕಲ್ಯಾಣಿ ಚಾಲುಕ್ಯರು. ಅದು ನಂತರ ಹೊಯ್ಸಳರ ಕಾಲದಲ್ಲಿ ಪೂರ್ಣವಾಗಿ ನಿರ್ಮಾಣವಾದಂಥ ಮಹಾಮಂಟಪ. ಅಲ್ಲದೆ ಈ ದೇವಾಲಯದ ಎಡಭಾಗದಲ್ಲಿ ಪಾರ್ವತಿ ದೇವಾಲಯ ಇದ್ದು, ಇದನ್ನು ಸಹ ವಿಜಯನಗರ ಸೋದರಸರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಪಾರ್ವತಿ ಗುಡಿಯಲ್ಲಿ ಸಹ ನೀವು ಕನ್ನಡ ಲಿಪಿಗಳನ್ನು ನೋಡ್ಬೋದು. ಈ ಗುರುತುಗಳು ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾದ. ನಂದಿಯ ಹಿಂದುಗಡೆ ಕನ್ನಡ ಲಿಪಿ ಬರ್ತಿದೆ ನೋಡಿ, ಲಿಂಗಣ್ಣ ಲಿಂಗವ್ವ. ಗರ್ಭಗುಡಿಯ ಮುಂದಿರ್ತಕ್ಕಂಥ ಮಹಾಮಂಟಪವನ್ನು ನಿರ್ಮಾಣ ಮಾಡಿದ್ದು ಮೊದಲಿಗೆ ಕಲ್ಯಾಣಿ ಚಾಲುಕ್ಯರು. ಅದು ನಂತರ ಹೊಯ್ಸಳರ ಕಾಲದಲ್ಲಿ ಪೂರ್ಣವಾಗಿ ನಿರ್ಮಾಣವಾದಂಥ ಮಹಾಮಂಟಪ. ಈ ದೇವಾಲಯವು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ದೇವರ ತೇರು. ಇದು 404 ವರ್ಷಗಳ ಹಿಂದಿನ ತೇರು. ಇದು ತುಂಬ ಹಳೆಯದು. ಇದು ವಿಜಯನಗರದ ಅರಸರಾದಂಥ ಸೋದರಸರು ದೇವರಿಗೆ ಸಮರ್ಪಿಸಿದಂತಹ ತೇರು. ಇದರ ತೂಕ ಬಂದ್ಬಿಟ್ಟು 150 ಟನ್ನು. 6 ಚಕ್ರ ಇದೆ. ಇದಕ್ಕೆ ಸಹ ಭಾರತದ ಅತಿ ದೊಡ್ಡ ಪುರಾತನ ತೇರುಗಳಲ್ಲಿ ಅತಿ ದೊಡ್ಡ ತೇರು ಅಂತಲೇ ಹೇಳ್ಬೋದು. ಈ ದೇವಾಲಯದ ಸಂಪೂರ್ಣ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ.